ಮೊದಲು ಈ ವಿಡಿಯೋ ನೋಡ್ಕೊಂಬನ್ನಿ. ಇದು ನನ್ನೂರು, ಎಲ್ಲರೂ ನನ್ನೂರು. ನಮಸ್ಕಾರ ವೀಕ್ಷಕರೇ, ನೋಡಿ, ನಮ್ಮ ನಾಡು, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಆಚಾರ, ನಮ್ಮ ವಿಚಾರ ನಮ್ಮವರಿಗಷ್ಟೇ ಅಲ್ಲದೆ ವಿದೇಶಿಗರಿಗೂ ಇಷ್ಟ ಆಗುತ್ತೆ ಅಂದ್ರೆ ನಿಜವಾಗಲೂ ಕನ್ನಡಿಗರ ಮನಸ್ಸು ದೊಡ್ಡದು, ವಿಶಾಲ ಅಂತಾನೆ ಹೇಳ್ಬೋದು. ಎಲ್ಲರೂ ನನ್ನ ಬಂಧು ಬಾಂಧವರು. ನೀರು ಕೇಳಿದರೆ ಪಾನಕ ನೀಡ್ತಾರೆ ಇಲ್ಲಿ. ನೋಡಿ ಯಾವ ರೀತಿ ಕರೆದು ಸತ್ಕಾರ ಮಾಡ್ತಾ ಇದ್ದಾರೆ ಅಂತ. ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ. ನಾನು ಒಂದು ಜಾತ್ರೆಗೆ ಭೇಟಿ ಕೊಟ್ಟಾಗ ಕಂಡು ಬಂದಂತ ದೃಶ್ಯ. ಅದಕ್ಕೆ ತಾನೇ ನಮ್ಮ ಕನ್ನಡಿಗರ ಮನಸ್ಸು ವಿಶಾಲವಾದದ್ದು ಅಂತ ಹೇಳೋದು. ಯಾವುದೇ ಜಾತ್ರೆಯಾಗ್ಲಿ, ಹಬ್ಬ ಹರಿದಿನಗಳಾಗ್ಲಿ ನಮ್ಮ ಕನ್ನಡಿಗರು ಯಾವತ್ತು ನೀಡೋರೆ ಹೊರತು ಬೇಡೋರಲ್ಲ. ಇಂಥ ನಾಡಲ್ಲಿ ನಾವು ನೀವು ಜನಿಸಿದೀವಲ್ಲ ಅನ್ನೋದೇ ನಮ್ಗೊಂದು ಹೆಮ್ಮೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆಲೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ಇದಿರ್ಲಿ ಬಿಡಿ, ಶತಶತಮಾನಗಳಿಂದ ಈ ರೀತಿ ಕೊಟ್ಕೊಂಡ್ ಬಂದಿರೋರಿ ನಮ್ ಕನ್ನಡಿಗರು. ಈ ನಾಡಲ್ಲಿ ಒಂದು ಕಾಲದಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳನ್ನ ಸಂತೆನಲ್ಲಿ ತರಕಾರಿ ಮಾರ್ತಾರಲ್ಲ, ಆ ರೀತಿ ಮಾರಿರೋ ನಾಡು ನಮ್ಮ ಕನ್ನಡ ನಾಡು. ಇಂಥ ನಾಡಲ್ಲಿ ಹುಟ್ಟಿರುವುದು ನಾವೇ ಪುಣ್ಯವಂತರು. ನೀವು ಯಾವುದೇ ಜಾತ್ರೆಗೆ ಹೋಗ್ಲಿ, ಯಾವುದೇ ಹಬ್ಬ ಹರಿದಿನ ಇರ್ಲಿ, ತಂಪು ಪಾನೀಯಗಳನ್ನ, ಊಟೋಪಚಾರಗಳನ್ನ ನೀಡೋದ್ರಲ್ಲಿ ನಮ್ಮ ಕನ್ನಡಿಗರು ಮುಂದಿರ್ತಾರೆ. ಓಕೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ರೋಮಾಂಚನವೇ ಕನ್ನಡ.